ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಇವತ್ತಿನ ಈ ಡಿಸೈನಿಗೆ ನಾನು ಟುಲಿಪ್ ಬ್ರ್ಯಾಂಡ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತೊಗೊಳ್ತಾ ಇದ್ದೀನಿ. ಹಾಗೆ 6 ಎಳೆ ದಾರನ ರೆಡಿ ಮಾಡಿಕೊಂಡು ತುದಿಲ್ ಗಂಟಿಟ್ಕೊಂಡಿದ್ದೀನಿ. ಹಾಗೆ ರಿಂಗ್ ಬೀಡ್ಸು, ರೌಂಡ್ ಶೇಪ್ ಬೀಡು ಮತ್ತು ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ. ನಾನು 3 ಬೀಡ್ಸ್ನ ತೊಗೊಂಡಿರೋದಿಲ್ಲಿ, 3 ಟೈಪ್ಸ್ ಬೀಡು. ಬಟ್ಟೆಗೆ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಫಸ್ಟು ಬಟ್ಟೆಗೆ ಕ್ರೋಶನ ಹಾಕಿ ದಾರಾನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸೊ 2 ಟೈಮ್ಸ್ ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ನೆಕ್ಸ್ಟ್ ಹಾಗೇ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್. ಒಟ್ಟು ನಾನಿಲ್ಲಿ 3 ಟೈಮ್ಸ್ ಸಿಂಗಲ್ ಲಾಕ್ನ ಮಾಡಿದ್ದೀನಿ. ಇನ್ನೂ 4 ಟೈಮ್ಸ್ ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ನಾನಿಲ್ಲಿ 4 ಟೈಮ್ಸ್ ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ. 4 ಟೈಮು ಸಿಂಗಲ್ ಲಾಕ್ ಆದಮೇಲೆ ದಾರಾನ ಮೇಲ್ ಮಾಡಿ ಬೀಡ್ಸ್ನ ಇನ್ಸೆಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ದೊಡ್ಡ ಸೈಜ್ ಬೀಡ್ಸ್ ತೋರಿಸ್ದೆ ಅಲ್ವಾ, ಈ ಥರ ದೊಡ್ಡ ಸೈಜ್ ಬೀಡ್ಸ್ನ ಇನ್ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ನ ಇನ್ಸೆಟ್ ಮಾಡ್ಕೋಬೇಕು. ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ನ ಮಾಡಿಕೊಂಡು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ನೋಡಿ, ಬಟ್ಟೆಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಬಟ್ಟೆಗೆ ಲಾಕ್ ಆದಮೇಲೆ ಎಗೈನ್ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್, ಮತ್ತೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್. ಒಟ್ಟು 3 ಟೈಮ್ಸ್ ನಾನು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡಿದ್ದೀನಿ. ಇಲ್ಲೂ ಅಷ್ಟೇ, ಇಲ್ಲಿ ಫಸ್ಟ್ ಒನ್ನು ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಸೊ ಹಾಗಾಗಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ, ಬೀಡ್ ಆದಮೇಲೆ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ 3 ಟೈಮ್ಸ್ ನಾನು ಮಾಡ್ಕೊಂಡಿದ್ದೀನಿ. 3 ಟೈಮ್ಸ್ ಆದಮೇಲೆ ನೋಡಿ, 1 2 3 4 4 ಚೈನ್ನ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದು ನಿಮಗೆ ಆಪ್ಷನಲ್ಲು ಫ್ರೆಂಡ್ಸ್, ಎಷ್ಟಾದರೂ ಸಿಂಗಲ್ ಕ್ರೋಶೆನ ಮಾಡ್ಕೋಬೋದು. ಇಷ್ಟೇ ನಂಬರ್ ಆಫ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ನಾನಿಲ್ಲಿ 3 ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಜಾಸ್ತಿ ಗ್ಯಾಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು 3 ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಒಟ್ಟು 3 ಸಿಂಗಲ್ ಕ್ರೋಶೆ ಆದಮೇಲೆ ಈಗ ದಾರಾನ ಮೇಲ್ ಮಾಡಿ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಆದಮೇಲೆ ಅಗೇನ್ 3 ಸಿಂಗಲ್ ಕ್ರೋಶೆ. 1 ಸಿಂಗಲ್ ಕ್ರೋಶೆ ಆಗಿದೆ, 2ನೇ ಸಿಂಗಲ್ ಕ್ರೋಶೆ, ಈಗ 3ನೇ ಸಿಂಗಲ್ ಕ್ರೋಶೆ. ಒಟ್ಟು 3 ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ನೀವು 4 ಬೇಕಾದರೆ ಮಾಡ್ಕೋಬೋದು. 3 ಸಿಂಗಲ್ ಕ್ರೋಶೆ ಆದಮೇಲೆ ಈಗ ನೋಡಿ, ನಾನು ರಿಂಗ್ ಸೈಜ್ ಬೀಡ್ಸ್ ಇದೆ ಅಲ್ವಾ, ಈ ರಿಂಗ್ ಸೈಜ್ ಬೀಡ್ಸ್ನ ತಗೊಳ್ತಾ ಇದ್ದೀನಿ. ನೋಡಿ, 3 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ ಬೀಡನ್ನ ತಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರಿಂಗ್ ಸೈಜ್ ಬೀಡ್ಸ್ನ ತಗೊಳ್ಳೋಕ್ಕಿಂತ ಮುಂಚೆ ಒಂದು ಸಿಂಗಲ್ ಚೈನ್ನ ಹಾಕ್ಕೊಳ್ಳೋಣ. ಸಿಂಗಲ್ ಚೈನ್ನ ಏನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ, ಬೀಡು ಟ್ವಿಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಿಂಗಲ್ ಚೈನ್ನ ಹಾಕ್ತಾ ಇದ್ದೀನಿ. ಈಗ ನೋಡಿ, ಬೀಡಿಗೆ ಒಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಈ ಥರ ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ದಾರನ ಮೇಲ್ ಮಾಡಿ ಈ ಸ್ಮಾಲ್ ಸೈಜ್ ಬೀಡ್ಸ್ ಇದೆ ನೋಡಿ, ಇಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ ತೊಗೊಂಡಿದ್ದೆ ಅಲ್ವಾ, ಆ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸೆಟ್ ಆದಮೇಲೆ ನೋಡಿ, ಹಾಗೇ ಒಂದು ಸಿಂಗಲ್ ಕ್ರೋಶೆ. ನೋಡಿ, ಈಗ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆಗಿದೆ. ಈಗ ಮತ್ತೆ ದಾರಾನ ಮೇಲ್ ಮಾಡಿ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ದಾರಾನ ಮೇಲ್ ಮಾಡಿ ಬೀಡ್ಸ್ನ ಇನ್ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಈಗ ನಾನು ಆಲ್ರೆಡಿ 2 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡಿದ್ದೀನಿ. ಅಂದರೆ ಬೀಡ್ ಹಾಕಿ ಒಂದು ಮಾಡಿದ್ದೀನಿ, ವಿತೌಟ್ ಬೀಡ್ ಒಂದು ಮಾಡಿದ್ದೀನಿ. ಸೊ ಇದು ಎರಡೂ ಕನ್ಸಿಡರ್ ಮಾಡ್ತೀನಿ. 2 ಸಿಂಗಲ್ ಕ್ರೋಶೆ ಆದಮೇಲೆ ಈಗ ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಬೀಡಿಗೆ ಹಾಕಿ ದಾರಾನ ಎಳ್ಕೊಳ್ಳೋಣ. ಸೊ ಇಲ್ಲಿ 3 ಲೂಪ್ ಆಗುತ್ತೆ ಅಲ್ವಾ, ಈ 3 ಲೂಪಿಂದನೂ ಅಟ್ ಎ ಟೈಮ್ ಈಚೆ ಬಂದರೆ ಏನಾಗುತ್ತೆ ಅಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಓಕೆನಾ? ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಎಗೇನ್ ಬೀಡನ್ನ ಇನ್ಸೆಟ್ ಮಾಡ್ಕೋಬೇಕು. ದಾರಾನ ಮೇಲ್ ಮಾಡಿ
ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಬೀಡಿಗೆ ಹಾಕಿ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. ಎಗೇನ್ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ನಾನಿಲ್ಲಿ 2 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ, 2 ಟೈಮ್ಸ್ ಸಿಂಗಲ್ ಕ್ರೋಶೆ, 2 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಮತ್ತೆ ದಾರನ ಮೇಲ್ ಮಾಡಿ ಮತ್ತೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಪದೇ ಪದೇ ಬೀಡ್ ಏನಕ್ಕೆ ತೊಗೊಳ್ಳೋದು ಅಂತ ಅಟ್ ಎ ಟೈಮ್ 4 ಬೀಡ್ ತೊಗೊಂಡಿದ್ದೀನಿ. ನೀವು ಸಿಂಗಲ್ ಒಂದೊಂದೇ ಬೀಡನ್ನ ತೊಗೊಳ್ಬೇಕಾದ್ರೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಮತ್ತೆ ಬೀಡಿಗೆ ಹಾಕಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. ಸೊ 3 ಲೂಪ್ ಆಗುತ್ತೆ. ಎರಡರಲ್ಲಿ ಒಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ನೋಡಿ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಬೀಡಿಗೆ ಹಾಕಿ 3 ಲೂಪ್ ಆಗುತ್ತೆ. ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆನ ಮಾಡಿದ್ದೀನಿ, ಆಮೇಲೆ ಬೀಡ್ ಹಾಕಿ ಸಿಂಗಲ್ ಕ್ರೋಶೆ, ಆಮೇಲೆ ಹಾಫ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ, ಎಗೇನ್ ಡಬಲ್ ಕ್ರೋಶೆನ ಮಾಡಿದ್ದೀವಿ. ಈಗ 2 ಟೈಮ್ಸ್ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಎಗೇನ್ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ 2 ಸಲ ದಾರ ತೊಗೊಳ್ತಿದ್ದೀನಿ. ನೋಡಿ 2 ಸಲ ಸೂಜಿ ಮೇಲೆ ತೋರಿಸ್ತೀನಿ ನೋಡಿ. 2 ಸಲ ದಾರ ತೊಗೊಂಡಿದ್ದೀನಿ ಸೂಜಿ ಮೇಲೆ. ಬೀಡಿಗೆ ಹಾಕ್ತಾ ಇದ್ದೀನಿ. ಬೀಡಿಗೆ ಹಾಕ್ಕೊಂಡು ಎಗೇನ್ ಎರಡರಲ್ಲೊಂದು ತ್ರಿಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಈಗ ನೋಡಿ ಮತ್ತೆ ಒಂದ್ಸಲಿ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ 2 ಸಲ ದಾರ ತೊಗೊಳ್ತಾ ಇದ್ದೀನಿ. ನೋಡಿ 2 ಸಲ ದಾರ ತೊಗೊಂಡು ಬೀಡಿಗೆ ಹಾಕಿ ತ್ರಿಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. 4 ಲೂಪ್ ಇರುತ್ತೆ. ಈಗ ಎರಡರಲ್ಲೊಂದು ತ್ರಿಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಮತ್ತು ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಮತ್ತೆ ನೋಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ 2 ಸಲ ದಾರ ತೊಗೊಳ್ತಿದ್ದೀನಿ. ಈಗ ಏನಕ್ಕಂದರೆ ಇಲ್ಲಿ ಸ್ಪೇಸ್ ಜಾಸ್ತಿ ಬೇಕಾಗುತ್ತೆ ಅಲ್ವಾ, ಸೊ ಇಷ್ಟು ಕವರ್ ಆಗಲಿಕ್ಕೆ ನಮಗೆ ಬೇಕು. ಸೊ ಲೆಂತಿಯಲ್ಲಿ ನಾವು ಸ್ವಲ್ಪ ದೊಡ್ಡದು 4 ಸಲ ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಎರಡರಲ್ಲೊಂದು 3 ಟೈಮ್ಸ್ ಮಾಡ್ಕೋಬೇಕು. ಮತ್ತೆ ನೋಡಿ ಬೀಡನ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಬೀಡಿಗೆ ಹಾಕಿ 4 ಲೂಪ್ ಆಗಿರುತ್ತೆ. ಎರಡರಲ್ಲೊಂದು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ಈಗ ತ್ರಿಬಲ್ ಕ್ರೋಶೆ ಆದಮೇಲೆ ಈಗ ಬೀಡನ್ನ ಇನ್ಸರ್ಟ್ ಮಾಡಿ ಎಗೇನ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಈಗ ತ್ರಿಬಲ್ ಕ್ರೋಶೆ ಆಗಿದೆ ಅಲ್ವಾ, ಈಗ ನೆಕ್ಸ್ಟ್ ನಾವು ಡಿಕ್ರೀಸ್ ಮಾಡ್ಕೊಂಬರೋಣ, ಅಂದರೆ ಡಬಲ್ ಕ್ರೋಶೆನ ಮಾಡೋಣ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ನೆಕ್ಸ್ಟ್ ಬೀಡಿಗೆ ಹಾಕೋಣ. 3 ಲೂಪ್ ಇರುತ್ತೆ. ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ನೋಡಿ ಸೂಜಿ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಬೀಡಿಗೆ ಹಾಕಿ 3 ಲೂಪ್ ಆಗುತ್ತೆ. ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೊ 2 ಟೈಮ್ಸು ಡಬಲ್ ಕ್ರೋಶೆ ಆಗಿದೆ. 4 ಟೈಮ್ಸು ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀವಿ. ಮತ್ತು ಸೂಜಿ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಬೀಡಿಗೆ ಹಾಕಿ ಎಲ್ಲ ಲೂಪಿಂದನೂ ಒಟ್ಟೆ ಟೈಮ್ ಈಚೆ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ಒಂದ್ಸಲಿ ದಾರನ ತಗೊಂಡು ಎಲ್ಲ ಲೂಪಿಂದನೂ ಅಟ್ ಎ ಟೈಮ್ ಈಚೆ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಈಗ ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ದಾರನ ಮೇಲ್ ಮಾಡಿ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಹಾಗೇ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಹಾಗೆ ಒಂದು ಸಿಂಗಲ್ ಕ್ರೋಶೆ, ಪ್ಲೇನಾಗಿ ಒಂದು ಸಿಂಗಲ್ ಕ್ರೋಶೆ, ಒಟ್ಟು 2 ಟೈಮ್ ಸಿಂಗಲ್ ಕ್ರೋಶೆ ಆಗಿದೆ. ಈಗ ಒಂದು ಸಿಂಗಲ್ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸಿಂಗಲ್ ಕ್ರೋಶೆ ಆದಮೇಲೆ ಸಿಂಗಲ್ ಚೈನ್ನ ಹಾಕ್ಕೊಂಡು ಈಗ ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಅಥವಾ
ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು ಬಟ್ಟೆಗೆ ನೋಡಿ. ಸೊ ಆವಾಗ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ. ನೆಕ್ಸ್ಟು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ, ಪಕ್ಕನೇ ಈಗ 3 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆನ ಮಾಡಿಕೊಂಡು ನೋಡಿ ಡಿಸೈನ್ ಆವಾಗ ಈ ರೀತಿಯಾಗಿ ಕಾಣಿಸುತ್ತೆ. ತೋರಿಸ್ತೀನಿ ನೋಡಿ ಡಿಸೈನ್ ಯಾವ ಥರ ಕಾಣಿಸ್ತಿದೆ ಅಂತ. ಈ ರೀತಿಯಾಗಿ ಡಿಸೈನ್ ಕಾಣಿಸುತ್ತೆ ನಮಗೆ. ಸೊ 3 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಇದು ಆಪ್ಷನಲ್ ಫ್ರೆಂಡ್ಸ್, ನಿಮಗೆ ಬೀಡ್ ಬೇಕು ಅಂದರೆ ಇನ್ಸೆಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಸಿಂಗಲ್ ಕ್ರೋಶೆನ ಹಾಕ್ಬಿಟ್ಟು ಒಂದು 6-7 ಸಿಂಗಲ್ ಕ್ರೋಶೆನ ಹಾಕ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಸ್ಪೇಸ್ ಬೇಕು, ಗ್ಯಾಪ್ ಬೇಕು ಅನಿಸುತ್ತೆ ಅಷ್ಟು ಸಿಂಗಲ್ ಕ್ರೋಶೆನೇ ಹಾಕ್ಕೊಂಡ್ಬಿಟ್ಟು ಡಿಸೈನ ಸ್ಟಾರ್ಟ್ ಮಾಡ್ಬೋದು. ಮತ್ತೆ ನೋಡಿ ಇಲ್ಲಿ ನಾನು ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಹೀಗೇನು ಮತ್ತೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ ಒಂದು ಸಿಂಗಲ್ ಕ್ರೋಶೆ. 3 ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 4 ಚೈನ್ನ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆ. ಈಗೇನು 1 2 3 3 ಸಿಂಗಲ್ ಕ್ರೋಶೆ. ಮತ್ತು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನು 2 ಟೈಮ್ಸು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸೊ ಡಿಸೈನ್ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ನಿಮಗೆ ಒಂದು ವೇಳೆ ಇದು ಗ್ಯಾಪ್ ಜಾಸ್ತಿ ಆಯಿತು ಅನ್ನೋದಾದರೆ 2 ಸಿಂಗಲ್ ಕ್ರೋಶೆನ ಮಾಡ್ಕೋಬೋದು. ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸಿಂಗಲ್ ಚೈನ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ. ಸಿಂಗಲ್ ಚೈನ್ನ ಹಾಕ್ಕೊಂಡು ನೋಡಿ ಬೀಡನ್ನ ತಗೊಳ್ಳೋಣ. ರೌಂಡ್ ಶೇಪ್ ಬೀಡ್ ತಗೊಂಡು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸಿಂಗಲ್ ಚೈನ್ನ ಹಾಕ್ಕೊಂಡ್ಬಿಟ್ಟು ನಾನು ಡಿಸೈನ್ನ ಸ್ಟಾರ್ಟ್ ಮಾಡ್ತಿರೋದು. ಬೀಡಿಗೆ ಹೋಗಿ ಒಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ಈಗ ನೋಡಿ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸೆಟ್ ಮಾಡ್ಕೋಬೇಕು. ಬೀಡ್ ಇನ್ಸೆಟ್ ಆದಮೇಲೆ ಹಾಗೇನೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ಹಾಫ್ ಡಬಲ್ ಕ್ರೋಶೆ. ಈಗ ನೋಡಿ ಮತ್ತೆ ಒಂದು ಬೀಡನ್ನ ಇನ್ಸೆಟ್ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. 2 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಫ್ರೆಂಡ್ಸ್. ಮತ್ತೆ ಈಗ 2 ಟೈಮ್ಸು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಬಟ್ಟೆಗೆ ಹಾಕಿ 3 ಲೂಪ್ ಆಗುತ್ತೆ. 3 ಲೂಪಿಂದನೂ ಅಟ್ ಎ ಟೈಮ್ ಈಚೆ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಈಗ ಹಾಫ್ ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಆಗಿದೆ, ಹಾಫ್ ಡಬಲ್ ಕ್ರೋಶೆ ಆಗಿದೆ. ಇನ್ನೊಂದ್ಸಲಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ. ಮತ್ತು ಹಾಫ್ ಡಬಲ್ ಕ್ರೋಶೆ ಆದಮೇಲೆ 2 ಟೈಮ್ಸು ಡಬಲ್ ಕ್ರೋಶೆನ ಮಾಡಿಕೊಂಡು 4 ಟೈಮ್ಸು ತ್ರಿಬಲ್ ಕ್ರೋಶೆ, ಮತ್ತು ಅಗೇನ್ 2 ಟೈಮ್ಸ್ ಡಬಲ್ ಕ್ರೋಶೆ, ಆಮೇಲೆ ಹಾಫ್ ಡಬಲ್ ಕ್ರೋಶೆ, ಆಮೇಲೆ ಸಿಂಗಲ್ ಕ್ರೋಶೆ. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಬೇಕು. ಇದೇ ಥರ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಕೊನೆಯಲ್ಲಿ 2 ಚೈನ್ನ ಹಾಕಿ ದಾರನ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಇಲ್ಲಿ 4 ಚೈನ್ ಏನು ಹಾಕಿದ್ದೀನಿ ಅಲ್ಲಿ ಬಂದು ಕುಚ್ಚು ಕಟ್ಟಲಿಕ್ಕೆ ಅಂತ. ನಾನು ಇಲ್ಲಿ ಕುಚ್ಚನ್ನ ಕಟ್ಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಕುಚ್ಚನ್ನ ಕಟ್ಟಿದ್ದೀನಿ. 2 ಸ್ಟೆಪ್ಪಲ್ಲಿ ಕುಚ್ಚನ್ನ ಕಟ್ಟಿದ್ದೀನಿ. 150 ಎಳೆ ದಾರನ ಯೂಸ್ ಮಾಡ್ಕೊಂಡಿದ್ದೀನಿ. ಮಿಡಲಲ್ಲಿ ಬೀಡನ್ನ ಇಟ್ಟು ಕುಚ್ಚನ್ನ ಕಟ್ಟಿದ್ದೀನಿ. ಡಿಸೈನ್ ಎಷ್ಟು ಲೆಂತಿ ಆಗಿದೆ ಅಷ್ಟೇ ಲೆಂತಿಯಲ್ಲಿ ಕುಚ್ಚನ್ನ ಟ್ರಿಮ್ ಮಾಡ್ಕೊಂಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸ್ಯಾರಿಗೆ ಹಾಕೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಗೆ ಹಾಕಿದ್ದೀನಿ ಅಂತ ನೋಡಿಕೊಂಡು ಅದೇ ಥರ ಹಾಕಿದ್ರೆ ಫಿನಿಶಿಂಗು ಇದೇ ಥರ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಫ್ರೆಂಡ್ಸ್. ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅಂದರೆ
650 ಟು 750 ಚಾರ್ಜಸ್ ಮಾಡ್ಬೋದು. ಪ್ಲೇಸ್ ಮೇಲೆ ಡಿಪೆಂಡು, ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಕಡಿಮೆ ಜಾಸ್ತಿ ನೋಡಿಕೊಂಡು ಚಾರ್ಜಸ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.